ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ 9 ಅದ್ಭುತವಾದ ಮತ್ತು ಟೈಮ್ ಸೇವಿಂಗ್ 5 ಮಿನಿಟ್ಸ್ ಹೋಮ್ ಮೇಕಿಂಗ್ ಹ್ಯಾಕ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಹ್ಯಾಕ್ಸ್ ಅಂತೂ ತುಂಬಾ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಇಡೀ ದಿನದಲ್ಲಿ ನಮ್ಮ ಕೆಲಸನ ಸೂಪರ್ ಫಾಸ್ಟ್ ಆಗಿ ಮಾಡ್ಕೊಳ್ಬೇಕು ಅಂದ್ರೆ ಈ ಹ್ಯಾಕ್ಸ್ ನ ಡೆಫಿನೆಟ್ಲಿ ಫಾಲೋ ಮಾಡ್ಲೇಬೇಕಾಗುತ್ತೆ. ಹಾಗಾದ್ರೆ ಈ ಹ್ಯಾಕ್ಸ್ ಯಾವ್ದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ ನ ನೋಡಬಹುದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೈ ದ ವೇ, ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ, ನಮ್ಮ ಚಾನಲ್ 80K ರೀಚ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಲವ್ಗೆ ತುಂಬಾನೇ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ 100K ರೀಚ್ ಆಗ್ಲಿ. 100K ರೀಚ್ ಆದ್ಮೇಲೆ ಹೋಮ್ ಟೂರ್ ವಿಡಿಯೋನ ಮಾಡ್ತೀನಿ. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಹ್ಯಾಕ್ ನಂಬರ್ 1, ಕ್ವಿಕ್ ಬೆಡ್ ಮೇಕೋರ್. ಬೆಳಗ್ಗೆ ಎದ್ದಿದ ಕೂಡಲೇ ಆದಷ್ಟು ಬೇಗ ಬೆಡ್ನ ರೀಸೆಟ್ ಮಾಡೋದ್ರಿಂದ ರೂಮ್ ನೋಡೋಕ್ಕೆ ಫ್ರೆಶ್ ಅಂಡ್ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬೆಡ್ರೂಮಲ್ಲಿರುವಂಥ ಬೆಡ್ಶೀಟ್ನ ಮಕ್ಳು ಈಗಾಗಲೇ ಫೋಲ್ಡ್ ಮಾಡಿದ್ದಾರೆ. ಬಟ್ ನೋಡಿದಾಗ ಕೆಲವು ರಿಂಕಲ್ಸ್ ಎಲ್ಲ ಕಾಣಿಸ್ತಿತ್ತು. ಈ ಬೆಡ್ಶೀಟ್ಸ್ ಮೇಲಿರ್ಬೋದು, ಈ ಬೆಡ್ ಸ್ಪ್ರೆಡ್ ಮೇಲೆಲ್ಲ ಕೂಡ ಒಂದು ರೀತಿ ರಿಂಕಲ್ಸು, ಈ ಮಡತೆಗಳೆಲ್ಲ ಕಾಣಿಸ್ತಿರುತ್ತೆ ಅಲ್ವಾ. ಇದನ್ನು ನೀಟಾಗಿ ಫಿಟ್ಟಾಗಿ ಫೋಲ್ಡ್ ಮಾಡಿದಾಗ ನೋಡೋಕ್ಕೆ ಲುಕ್ ವೈಸ್ ನೀಟಾಗಿರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ. ಇನ್ಸ್ಟೆಂಟ್ ಆಗಿ ರೂಮ್ ಲುಕ್ ನೀಟಾಗಿ ಕಾಣಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಅಬ್ಸರ್ವ್ ಮಾಡಿ, ರೂಮ್ ಒಳಗಡೆ ಎಂಟ್ರಿ ಆಗಿದ್ದ ಕೂಡಲೇ ಕಾಣುವಂಥದ್ದು ಬೆಡ್ ಅಲ್ವಾ. ಬೆಡ್ ನೀಟಾಗಿ ಸೆಟ್ ಆಗಿದೆ ಅಂದರೆ ಆಲ್ಮೋಸ್ಟ್ 90% ಬೆಡ್ರೂಮ್ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಫೋಲ್ಡ್ ಆಸ್ ಯು ಗೋ ಲಾಂಡ್ರಿ ಟ್ರಿಕ್. ಈ ಹ್ಯಾಕ್ ಅಂತೂ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಬಟ್ಟೆಗಳನ್ನ ಫೋಲ್ಡ್ ಮಾಡೋಕ್ಕೆ ಯಾರ್ಯಾರಿಗೆ ಬೋರ್ ಆಗುತ್ತೋ ಅಂಥವರು ಈ ಒಂದು ಸುಲಭವಾಗಿರುವಂಥ ಉಪಾಯನ ಫಾಲೋ ಮಾಡ್ಬೋದು. ಯೂಶ್ವಲಿ ಬಟ್ಟೆಗಳು ಒಣಗಿದ ಮೇಲೆ ಒಂದು ಬಾಸ್ಕೆಟ್ ಎಲ್ಲ ಹಾಕ್ಕೊಂಡು ತೊಗೊಂಡು ಬಂದು ಒಂದು ಕಡೆ ಡಂಪ್ ಮಾಡ್ತಿರ್ತೀವಿ, ಆಮೇಲೆ ಫೋಲ್ಡ್ ಮಾಡೋಣ ಅಂತ. ಬಟ್ ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಒಂದು 2 to 3 ಮಿನಿಟ್ಸ್ ಬೇಗನೆ ಬಟ್ಟೆಗಳನ್ನ ತೊಗೊಂಡು ಬರೋಕ್ಕೆ ಹೋಗಿ ಆ 2 ಮಿನಿಟ್ಸಲ್ಲಿ ಅಥವಾ 5 ಮಿನಿಟ್ಸಲ್ಲಿ ಈ ಥರ ಬಟ್ಟೆಗಳನ್ನ ಅಲ್ಲೇ ಫೋಲ್ಡ್ ಮಾಡ್ಕೊಂಡು ಬರೋದ್ರಿಂದ ಕೆಲಸ ತುಂಬಾ ಸುಲಭ ಆಗುತ್ತೆ. ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಇಡ್ಸುತ್ತೇನೋ ಹೊರತು, ಬಟ್ ಇದಂತೂ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಈ ಥರ ಬಟ್ಟೆನ ಅಲ್ಲೇ ಫೋಲ್ಡ್ ಮಾಡೋದ್ರಿಂದ 2 ಬೆನಿಫಿಟ್ ಇದೆ. ಒಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ಫೋಲ್ಡಿಂಗ್ ಈಸಿ ಆಗುತ್ತೆ. ಬಟ್ಟೆ ಒಣಗಿದ ಕೂಡಲೇ ರಿಂಕಲ್ಸ್ ಥರ ಆಗ್ದಿರಾ ಎಲ್ಲಿ ಒಣಗಿರುತ್ತೋ ಅಲ್ಲಿಂದನೇ ನೆಟ್ಟಿಗೆ ತೆಗೆದಾಗ ಆ ಕ್ರಿಸ್ಪ್ನೆಸ್ ಅನ್ನೋದು ಇರುತ್ತೆ. ಬಟ್ಟೆನ ಫೋಲ್ಡ್ ಮಾಡಿದಾಗ ಐರನ್ ಮಾಡೋ ರೀತಿಯಲ್ಲಿ ನೀಟಾಗಿ ಕೂರುತ್ತೆ. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಬಟ್ಟೆಗಳನ್ನ ಫೋಲ್ಡ್ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ. ಎಲ್ಲ ಬಟ್ಟೆಗಳನ್ನ ಒಂದೇ ಕಡೆ ಡಂಪ್ ಮಾಡ್ತಿದ್ದೆ. ಬಟ್ ಈ ಟ್ರಿಕ್ನ ಫಾಲೋ ಮಾಡಿದಾಗಿಂದ ಬಟ್ಟೆಗಳು ಒಂದೇ ಕಡೆ ಡಂಪ್ ಆಗದಿರ ಇದೆ. ಎಲ್ಲ ಬಟ್ಟೆಗಳನ್ನ ನೀಟಾಗಿ ಫೋಲ್ಡ್ ಆಗಿ ಅದರ ಜಾಗದಲ್ಲಿ ಕೂಡ ಇಡ್ತಾ ಇದ್ದೀನಿ. ಒಂದು 5-10 ಮಿನಿಟ್ಸ್ ಲೇಟ್ ಆಗ್ಬೋದೇ ಹೊರತು ಈ ಒಂದು ಹ್ಯಾಕ್ ಅಂತೂ ಗೇಮ್ ಚೇಂಜರ್ ಥರ ವರ್ಕ್ ಆಗುತ್ತೆ. ಡೆಫಿನೆಟ್ಲಿ ನೀವು ಕೂಡ ಫಾಲೋ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಥರ ಡಂಪಿ ಯಾರ್ಡ್ ಥರ ಇದ್ದಂಥ ದಿವಾನ್ ಈಗ ನೀಟಾಗಿದೆ. ಬಾಸ್ಕೆಟಲ್ಲಿ ಆಲ್ರೆಡಿ ಫೋಲ್ಡ್ ಆಗಿರುವಂಥ ಬಟ್ಟೆಗಳನ್ನ ಇಟ್ಟಿರೋದ್ರಿಂದ ನೋಡೋಕ್ಕೂ ನೀಟಾಗಿ ಕಾಣಿಸುತ್ತೆ. ಇವುಗಳನ್ನ ಎತ್ತಿಡೋಕ್ಕೂ ಕೂಡ ಕಡಿಮೆ ಸಮಯ ಹಿಡಿಸುತ್ತೆ. ಬಾಸ್ಕೆಟ್ ಅಂದರೆ ನೆನಪಾಯಿತು, ರೀಸೆಂಟಾಗಿ ಕೆಲವೊಂದು ಬ್ಯಾಕ್ ಪ್ಯಾಕ್ಸ್ನ ತರಿಸಿದ್ದೆ. ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋ ಕಾರಣ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಈ ಥರ ಕ್ಯೂಟ್ ಆಗಿರುವಂಥ ಒಂದು ಮಿನಿ ಬ್ಯಾಕ್ ಪ್ಯಾಕ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅವರ ವೆಟ್ ಕ್ಲಾತ್ಸ್ ಎಲ್ಲ ಇಟ್ಕೊಂಬರೋದಕ್ಕೆ ಈ ಒಂದು ಮಿನಿ ಬ್ಯಾಗ್ಸ್ ಅಂತೂ ತುಂಬ ಕನ್ವೀನಿಯೆಂಟ್ ಆಗಿದೆ. ಫಸ್ಟ್ ಒನ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ವರ್ಲ್ಡ್ ಸ್ಪೀಡ್ ಕಂಪ್ನಿದು. ಸೆಕೆಂಡ್ ಒನ್ನು ಪ್ಯಾಜೋ ಅಂತ ಇದೆ, ನೋಡ್ತಾ ಇದ್ದೀರಲ್ವಾ. ಯಾವ ಥರ ಇದೆ ಅಂತ ಕೂಡ ನಿಮಗೆ ಹತ್ತಿರದಿಂದ ತೋರಿಸಿದ್ದೀನಿ. ನಿಮ್ಮನೇಲಿರುವಂಥ ಮಕ್ಳು ಯಾರಾದರೂ ಸ್ವಿಮ್ಮಿಂಗ್ ಹೋಗ್ತಾ ಇದ್ರೆ ಅಥವಾ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂದಾಗ ಈ ಥರ ವರ್ತ್ ಇರೋವಂಥ ಪ್ರಾಡಕ್ಟ್ಸ್ನ ಕೊಡಿಸಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ತುಂಬ ಕಾಸ್ಟ್ಲಿ ಏನಿಲ್ಲ, ವಿತಿನ್ 400 ಸಿಗುತ್ತೆ. ಇವುಗಳ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋ ಕಾರಣ ನಾನು ಸ್ವಿಮ್ಮಿಂಗ್ ಡ್ರೆಸ್ಸಸ್ನೆಲ್ಲ ಇದರಲ್ಲಿ ಪ್ಯಾಕ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು 2 ಮಿನಿಟ್ಸ್ ಕೌಂಟರ್ ರೀಸೆಟ್. ಅಡುಗೆ ಆದಮೇಲೆ ಇಮ್ಮಿಡಿಯೇಟಾಗಿ ಕೌಂಟರ್ನ ರೀಸೆಟ್ ಮಾಡೋದ್ರಿಂದ ಕೌಂಟರ್ ಯಾವಾಗಲೂ ನೀಟಾಗಿ ಕಾಣಿಸುತ್ತೆ. ಮತ್ತು ಕ್ಲೀನ್ ಕೌಂಟರ್ ಏನಿರುತ್ತೆ ಇದು ಓಲ್ ಕಿಚನ್ ಕ್ಲೀನಾಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕಿಚನ್ಗೆ ಎಂಟ್ರಿ ಆಗಿದ್ದ ಕೂಡಲೇ ಕಾಣಿಸುವಂಥದ್ದು ಅಡುಗೆ ಮನೆಯ ಕಟ್ಟೆ. ಈ ಕಟ್ಟೆ ನೀಟಾಗಿದೆ ಅಂದರೆ ಅಡುಗೆ ಮನೆ ಆಲ್ಮೋಸ್ಟ್ ನೀಟಾಗಿದೆ ಅಂತ ಅರ್ಥ. ಎವ್ರಿ ಮೀಲ್ ಆದಮೇಲೆ ಜಸ್ಟ್ 2 ಮಿನಿಟಲ್ಲೇ ಕೌಂಟರ್ನ ರೀಸೆಟ್ ಮಾಡ್ಕೊಳ್ಬೋದು. ತಕ್ಷಣಕ್ಕೆ ಮಾಡಿದ್ರೆ 2 ಮಿನಿಟ್ಸ್, ಲೇಟಾಗಿ ಮಾಡ್ತೀವಿ ಅಂದರೆ 20 ಮಿನಿಟ್ಸ್ ಬೇಕಾಗುತ್ತೆ.
ಈ ಅಡುಗೆ ಪದಾರ್ಥಗಳೇನಾದರೂ ಕೌಂಟರ್ ಮೇಲೆ ಡ್ರೈ ಆಯಿತು ಅಂದರೆ ಒರೆಸೋಕ್ಕೆ ಜಾಸ್ತಿ ಟೈಮೇ ಇಡಿಸುತ್ತೆ. ಬಟ್ ಕ್ಲೀನ್ ಆದಮೇಲೆ ಲುಕ್ ಅಂತೂ ತುಂಬ ಶೈನಿಯಾಗಿ ಸ್ಪಾರ್ಕ್ಲಿಂಗಾಗಿ ಕಾಣಿಸುತ್ತೆ. ಈ ಲುಕ್ಕಿಂದನೇ ಕಿಚನ್ ನೀಟಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು 5 ಐಟಮ್ಸ್ ಡಿಕ್ಲಟರ್ ರೂಲ್. ಎವ್ರಿ ಡೇ ಒಂದು 5 ಮಿಸ್ಲೇರಿಯಸ್ ಐಟಮ್ಸ್ನ ಡಿಕ್ಲಟರ್ ಮಾಡೋದಾದರೆ ಈ ಸ್ಮಾಲ್ ಆ್ಯಕ್ಷನ್ ಪ್ರಿವೆಂಟ್ ಬಿಗ್ ಮೆಸ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ತುಂಬ ಮೆಸ್ ಫಾರ್ಮ್ ಆಗುವಂಥ ಬೆಡ್ಸೈಡ್ ಟೇಬಲ್ ಇರ್ಬೋದು, ಅಥವಾ ರೂಮ್ಸಲ್ಲಿ ವಾಟರ್ ಬಾಟಲ್ಸ್ ಇರ್ಬೋದು, ಟಿ ವಿ ಯೂನಿಟ್ ಹತ್ರ ಇರ್ಬೋದು, ಫ್ರಿಡ್ಜ್ ಮೇಲೆ ಇರ್ಬೋದು. ಈ ಥರ ನಿಮ್ಮ ಮನೇಲಿ ತುಂಬ ಜಾಸ್ತಿ ಮೆಸ್ ಎಲ್ಲಿರುತ್ತೋ ಆ ಏರಿಯಾಸ್ನ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಬೆಳಗಿನ ಜಾವನೇ ತುಂಬ ಮೆಸ್ ಫಾರ್ಮ್ ಆಗುವಂಥದ್ದು ಈ ಸೆಂಟರ್ ಟೇಬಲ್ ಮೇಲೆ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರ ರಿಬ್ಬನ್ಸ್ ಇರ್ಬೋದು, ಏರ್ ಕೂಮ್ಸ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಅದೆಲ್ಲ ಕೂಡ ಲಾಸ್ಟ್ ಮಿನಿಟ್ ಥಿಂಗ್ಸ್ ಎಲ್ಲನೂ ಈ ಸೆಂಟರ್ ಟೇಬಲ್ ಮೇಲೇ ಇರುತ್ತೆ. ಒಂದ್ಸತಿ ಸೆಂಟರ್ ಟೇಬಲ್ನ ಕ್ಲೀನ್ ಮಾಡಿಕೊಂಡು ಕರ್ಟನ್ಸ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಈವನ್ ಕಾರ್ಪೆಟ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಅದು ಕರೆಕ್ಟ್ ಪೊಸಿಷನಲ್ಲಿ ಇಲ್ಲ ಅಂದರೆ ಲುಕ್ ವೈಸ್ ನೋಡೋಕ್ಕೆ ನೀಟಾಗೆ ಕಾಣಲ್ಲ. ಜಸ್ಟ್ 1 ಮಿನಿಟಲ್ಲೇ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಬೋದು. ಅದೇ ಥರ ಟಿ ವಿ ಯೂನಿಟ್ಸ್ ಇರ್ಬೋದು, ಬೆಡ್ಸೈಡ್ ಟೇಬಲ್ಸ್ ಇರ್ಬೋದು, ಫ್ರಿಡ್ಜ್ ಮೇಲೆ, ಡೈನಿಂಗ್ ಕಾರ್ನರ್ಸಲ್ಲಿ ಯಾವುದಾದ್ರೂ ಒಂದು ಮೆಸ್ಲೇರಿಯಸ್ ಐಟಮ್ಸ್ ಸಿಕ್ಕೇ ಸಿಗುತ್ತೆ. ಸೊ ಒಂದ್ಸತಿ ಚೆಕ್ ಮಾಡಿಕೊಂಡು 5 ಐಟಮ್ಸ್ನ ನೀವು ಎವ್ರಿ ಡೇ ಡಿಕ್ಲಟರ್ ಮಾಡೋದಾದರೆ ಈ ಒಂದು ಸ್ಮಾಲ್ ಆ್ಯಕ್ಷನ್ ಬಿಗ್ ಮೆಸ್ನ ಪ್ರಿವೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಬೆಡ್ಸೈಡ್ ಟೇಬಲ್ಲು ನೋಡ್ತಿದ್ದೀರಲ್ವ, ರಾತ್ರಿ ಮಲಗಬೇಕಾದ್ರೆ ಮಕ್ಕಳು ಅವ್ರು ಹಾಕಿರೋ ಅಂಥ ರಿಬ್ಬನ್ಸು ಮತ್ತು ಈ ಟಿಕ್ ಪಿನ್ಸ್ನೆಲ್ಲ ಎಲ್ಲ ಇಟ್ಟಿರ್ತಾರೆ. ಇವನ್ ನಾನು ಫೋನ್ ಚಾರ್ಜ್ಗೆ ಹಾಕಿದಾಗಲೂ ಕೂಡ ವಯರ್ನ ಹಂಗೆ ಬಿಟ್ಟಿರ್ತೀನಿ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಡಿಕ್ಲಟರ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೋಲ್ಡ್ ಆಗಿರೋ ಕಾರಣ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅನ್ನೋದು ಇರುತ್ತೆ. ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಟ್ರೈಪಾಡ್ ಮುರಿದೋಗಿ ತುಂಬ ದಿನಗಳಾಗಿತ್ತು. ಈ ಸ್ಟಡಿ ಟೇಬಲ್ ಮೇಲೇ ಇಟ್ಟಿದ್ದೆ. ಅದನ್ನು ಕೂಡ ತೆಗೆದು ಡಸ್ಟ್ಬಿನ್ಗೆ ಹಾಕ್ಕೊಳ್ತೀನಿ. ನೆಕ್ಸ್ಟ್, ಮೈಕ್ರೋವೇವ್ ಕ್ಲೀನಿಂಗ್ ಆ್ಯಂಡ್ ಹೈಜೀನ್ ಹ್ಯಾಕ್. ನೀವು ಮೈಕ್ರೋವೇವ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ, ಯಾವ ಥರ ಕ್ಲೀನ್ ಮಾಡ್ತೀರಾ, ಕಂಪಲ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಮೈಕ್ರೋವೇವ್ನ ಯೂಸ್ ಮಾಡಿದ ಪ್ರತಿ ಸರಿ ಕೂಡ ವೈಪ್ ಮಾಡಿದ್ರೆ ಬೆಟರು. ಇಲ್ಲ ಅಂದರೆ ಮಂತ್ಲಿ ಅಥವಾ 15 ಡೇಸ್ ಒನ್ಸ್ ಆದ್ರೂ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾನು ಮೈಕ್ರೋವೇವಲ್ಲಿ ಮೊಸರನ್ನ ಮಾಡೋಕ್ಕೆ ಇಟ್ಟಿರೋಂಥ ಪಾರ್ಟ್ನ ಸೈಡಿಗೆ ತೆಗೆದಿಟ್ಟಿದ್ದೀನಿ. ಈಗ ಒಂದು ಗ್ಲಾಸ್ ಬೌಲ್ನ ತೊಗೊಂಡು ಅದರಲ್ಲಿ ಫಿಲ್ಟರ್ ವಾಟರ್ನ ಹಾಕಿದ್ದೀನಿ. ನೆಕ್ಸ್ಟ್, ಇದು ಒಂದು ಸೋಪ್ ನೆಟ್ ಸೊಲ್ಯೂಷನು. ಈ ಲಿಕ್ವಿಡ್ನ ಯಾವ ಥರ ತಯಾರಿ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೆ. ಇದು ಯಾವಾಗಲೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮೈಕ್ರೋವೇವ್ನ ಆನ್ ಮಾಡ್ತಾ ಇದ್ದೀನಿ. ಜಸ್ಟ್ ರೀಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಸೋಪ್ ನಟ್ ಲಿಕ್ವಿಡ್ ಆಗಿರೋದ್ರಿಂದ ನೊರೆ ಬೇಗನೆ ಫಾರ್ಮ್ ಆಗಿಬಿಡುತ್ತೆ. ಜಸ್ಟ್ ಸ್ಟೀಮ್ ಆದರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ನೀರನ್ನ ಕುದಿಸೋ ಅವಶ್ಯಕತೆ ಇರಲ್ಲ. ಸೋಪ್ ನಟ್ ಲಿಕ್ವಿಡ್ ಬದಲಾಗಿ ವೆನಿಗರ್ ಯೂಸ್ ಮಾಡ್ಬೋದು, ಇಲ್ಲ ನಿಂಬೆ ರಸ ಆದರೂ ಯೂಸ್ ಮಾಡ್ಬೋದು. ಸ್ಟೀಮ್ ಏನಿರುತ್ತೆ ಅದೆಲ್ಲನೂ ಮೈಕ್ರೋವೇವ್ ಒಳಗಡೆ ಫಾರ್ಮ್ ಆಗಿರುತ್ತೆ. ಸೊ ಹಂಗಾಗಿ ಜಿಡ್ಡು ಏನಿರುತ್ತೆ, ಗ್ರೀಸಿನೆಸ್ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಕ್ಲೀನಿಂಗು ಈಸಿ ಆಗುತ್ತೆ. ಈಗ ನಾನು ಇದೇ ಲಿಕ್ವಿಡಿಂದನೇ ಹೋಲ್ ಮೈಕ್ರೋವೇವ್ ಇನ್ನರ್ ಪಾರ್ಟ್ನ ಕೂಡ ಕ್ಲೀನ್ ಮಾಡ್ತೀನಿ. ಅಂದರೆ ಒಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಕ್ಲಾತ್ನ ತೊಗೊಂಡು ಆ ಒಂದು ಲಿಕ್ವಿಡ್ ಏನಿದೆ ಆ ಸೊಲ್ಯೂಷನಲ್ಲಿ ಡಿಪ್ ಮಾಡಿಕೊಂಡು ಎಲ್ಲ ಕಡೆ ಕೂಡ ವೈಪ್ ಮಾಡ್ಕೊಳ್ತೀನಿ. ಲೈಟಿಂಗ್ ಕರೆಕ್ಟಾಗಿರಬೇಕು ಅಂದರೆ ಮೈಕ್ರೋವೇವ್ನ ಆನ್ ಮಾಡಿ ತೋರಿಸ್ಬೇಕಾಗತ್ತೆ. ಬಟ್ ಒಳಗಡೆ ಎಲ್ಲ ಕ್ಲೀನ್ ಮಾಡುವಾಗ ಸೇಫ್ ಅಲ್ಲ ಅನ್ನೋದ್ರಿಂದ ಆಫ್ ಮಾಡಿದ್ದೀನಿ. ಒಂದು ಸತಿ ವೆಟ್ ಕ್ಲಾತಿಂದನೇ ಎಲ್ಲ ಕಡೆ ವೈಪ್ ಮಾಡಿಕೊಂಡು ಆಮೇಲೆ ಡ್ರೈ ಕ್ಲಾತಿಂದ ಒರೆಸ್ಕೊಳ್ತೀನಿ. ಎಲ್ಲಾದರೂ ತುಂಬ ಜಾಸ್ತಿ ಕಲೆಗಳಿದೆ ಅನ್ನೋದಾದರೆ ಈಗಾಗಲೇ ನೀವು ಯೂಸ್ ಮಾಡಿ ಸಾಫ್ಟಾಗಿರುವಂಥ ಸ್ಕ್ರಬ್ಬರ್ ಇರುತ್ತೆ ಅಲ್ವಾ, ಅಂಥ ಸ್ಕ್ರಬ್ಬರಿಂದ ಈ ಸೊಲ್ಯೂಷನ್ನ ಈ ಥರ ಸ್ಕ್ರಬ್ ಮಾಡಿ. ಟ್ರಸ್ಟ್ ಮೀ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕ್ಲೀನಿಂಗ್ ಅಂತೂ ತುಂಬ ಸ್ಪಾರ್ಕ್ಲಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೈಕ್ರೋವೇವ್ನ ರೆಗ್ಯುಲರಾಗಿ ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ಅದರಲ್ಲಿ ನಾವೇನು ಕುಕ್ ಮಾಡ್ತೀವಿ ಆ ಪಾರ್ಟಿಕಲ್ಸ್ನ ಸ್ಮೆಲ್ಲಿಗೆ ಸಣ್ಣ ಸಣ್ಣ ಇರುವೆಗಳು, ಜಿರಳೆಗಳಂತೂ ಇಲ್ಲೇ ಮನೆ ಮಾಡ್ಕೊಂಡ್ಬಿಡುತ್ತೆ. ಹಂಗಾಗಿ ಆಗಾಗ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ನೀವೇನಾದರೂ ಮೈಕ್ರೋವೇವ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಿಲ್ಲ ಅಂದರೂ ಒಂದು ಕಾರ್ನರ್ಗೆ ಇಟ್ಬಿಟ್ಟಿದ್ದೀರಾ ಅಂದರೂ ಕೂಡ ಪೆಸ್ಟ್ ಅಂತೂ ಡೆಫಿನೆಟ್ಲಿ ಅಟ್ಯಾಕ್ ಆಗುತ್ತೆ. ಹಂಗಾಗಿ ನಾನು ತೋರಿಸಿರುವಂಥ ಮೆಥಡಲ್ಲಿ 15 ಡೇಸ್ ಅಥವಾ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಬೋದು. ಹೊರಗಡೆ ಕೂಡ ನಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಕ್ಲೀನಿಂಗ್ ಮಾಡಿದ ದಿನ ಆದಷ್ಟು ಒಂದು 2 ಅವರ್ಸ್ ಆದ್ರೂ ಮೈಕ್ರೋವೇವ್ನ ಓಪನ್ ಮಾಡಿ ಇಡಿ.
ಮೈಕ್ರೋವೇವ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಈ ಟ್ರೇ ಇದೆ ಅಲ್ವಾ, ಟ್ರೇನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಆ ಲಿಕ್ವಿಡ್ ಸ್ವಲ್ಪ ಹಾಟ್ ಆಗಿರೋ ಕಾರಣ ಬಿಸಿಯಾಗಿರುವಂಥ ಲಿಕ್ವಿಡ್ ಈ ಟ್ರೇ ಮೇಲೆ ಬಿದ್ದಾಗ ಅದ್ರ ಮೇಲಿರುವಂಥ ಜಿಡ್ಡೆಲ್ಲನೂ ಸಾಫ್ಟ್ ಆಗಿದೆ. ನೀಟಾಗಿ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಡ್ಯಾಂಪ್ ಕ್ಲಾತಿಂದ ಒರೆಸಿ ಇಡ್ತಾ ಇದ್ದೀನಿ. ಈ ಹ್ಯಾಕ್ ಅಂತೂ ಈಗಾಗಲೇ ಸುಮಾರು ಜನ ಫಾಲೋ ಮಾಡ್ತಾ ಇರ್ಬೋದು. ನಾನು ಕೂಡ ಕೆಲವೊಂದು ವೀಡಿಯೋಸಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ. ಸೊ ಲಾಂಡ್ರಿ ಎಲ್ಲ ಕಡೆ ಕಾಣಿಸ್ಬಾರ್ದು, ಒಗೆಯುವಂಥ ಬಟ್ಟೆಗಳು ರೂಮಲ್ಲಿರ್ಬೋದು, ಲಿವಿಂಗ್ ಏರಿಯಾದಲ್ಲಿ, ದಿವಾನ್ ಮೇಲೆ, ಸೋಫಾ ಮೇಲೆ ಎಲ್ಲ ಕಡೆ ಕಾಣಿಸ್ಬಾರ್ದು ಅನ್ನೋದಾದರೆ ಆದಷ್ಟು ಪ್ರತಿಯೊಂದು ರೂಮಲ್ಲೂ ಕೂಡ ಒಂದು ಪುಟ್ಟದಾಗಿರುವಂಥದ್ದಾದ್ರೂ ಲಾಂಡ್ರಿ ಬಾಸ್ಕೆಟ್ನ ಇಡಿ. ಈ ಥರ ಬಾಸ್ಕೆಟ್ಸ್ನ ಇಡೋದ್ರಿಂದ ವಾಶ್ಗೆ ಹಾಕಬೇಕಾಗಿರುವಂಥ ಬಟ್ಟೆಗಳನ್ನ ಅದರಲ್ಲಿ ನೀಟಾಗಿ ಹಾಕಿ ಒಂದು ಕಾರ್ನರಲ್ಲಿ ಇಡ್ತೀವಿ. ಲುಕ್ಕು ಕೂಡ ನೀಟಾಗಿರುತ್ತೆ, ಬಟ್ಟೆಗಳು ಎಲ್ಲ ಕಡೆ ಕಾಣಿಸ್ತಿರ ಇರುತ್ತೆ. ಒಗೆಯುವಂಥ ಬಟ್ಟೆಗಳನ್ನ ಮನೆ ಎಲ್ಲ ಕಡೆ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಹಂಗಾಗಿ ಇಲ್ಲ ನೀವು ವಾಶ್ರೂಮ್ಸಲ್ಲಿ ಈ ಥರ ಹ್ಯಾಂಗರ್ಸ್ನ ಹಾಕ್ಸ್ಕೊಳ್ಬೋದು. ಅದರಲ್ಲೂ ಕಾರಣ ಥರ ಈ ಥರ ರೂಮ್ ಕಾರ್ನರ್ಸಲ್ಲಿ ಇಡ್ತೀರಾ ಅನ್ನೋದಾದರೆ ಆದಷ್ಟು ಕ್ಲೋಸ್ಡ್ ಇರುವಂಥ ಬಾಸ್ಕೆಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಈ ಬಾಸ್ಕೆಟ್ಸ್ನ ತೊಗೊಂಡು 3-4 ವರ್ಷ ಆಗಿದೆ. ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗ್ತಿದೆ. ತುಂಬ ಜಾಸ್ತಿ ಡಸ್ಟ್ನ ಕೂಡ ಅಬ್ಸರ್ವ್ ಮಾಡಲ್ಲ. ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬ ಕನ್ವೀನಿಯೆಂಟ್ ಆಗಿದೆ. ವಾಶ್ಗೆ ಹಾಕಬೇಕು ಅಂದಾಗ ಡೈರೆಕ್ಟಾಗಿ ಬಾಸ್ಕೆಟ್ ಸಮೇತನೇ ಬಟ್ಟೆಗಳನ್ನ ತೊಗೊಂಡೋಗ್ಬೋದು. ಇಲ್ಲ ಅಂದರೆ ಈ ಥರ ಆರೆಂಜ್ ಕಲರ್ ಬಾಸ್ಕೆಟ್ ತೋರಿಸ್ತೀನಲ್ಲ, ಈ ಥರ ಬಾಸ್ಕೆಟ್ಸಲ್ಲೂ ಕೂಡ ಹಾಕ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಒನ್ ಬಾಸ್ಕೆಟ್ ಪಿಕಪ್ ಪಾಯಿಂಟ್. ಇಲ್ಲಿ ತೋರಿಸ್ತಾ ಇದ್ದಂಗೆ ಯಾವುದಾದ್ರೂ ಒಂದು ಬಾಸ್ಕೆಟ್ನ ಈ ಥರ ನೀವು ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಥರದ ಬಾಸ್ಕೆಟ್ನ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬಾಸ್ಕೆಟ್ ಇದೆಯೋ ಅದನ್ನು ಉಪಯೋಗಿಸ್ಕೊಳ್ಬೋದು. ಇದನ್ನ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಈ ಥರ ಇಟ್ಕೊಳ್ಳಿ. ವಿಸಿಬಲ್ ಏರಿಯಾಸಲ್ಲಿ ಇಡ್ತೀರಾ ಅನ್ನೋದಾದರೆ ಸೊ ಆದಷ್ಟು ಕ್ಯೂಟಾಗಿರುವಂಥ ಬಾಸ್ಕೆಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡೋಕ್ಕೂ ಕೂಡ ಲುಕ್ ವೈಸ್ ಚೆನ್ನಾಗಿರುತ್ತೆ. ಒಂದು ಬಾಸ್ಕೆಟ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಬಾಸ್ಕೆಟ್ನ ಸ್ಟೆಪ್ಸ್ ಮೇಲೆ ಇಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಮೇಲೆ ರೂಮ್ಸಲ್ಲಿ ಇಡುವಂಥ ಯಾವುದಾದ್ರೂ ವಸ್ತುಗಳು ಕೆಳಗಡೆ ಫ್ಲೋರಲ್ಲಿ ಇದ್ದರೆ ಆ ವಸ್ತುಗಳನ್ನೆಲ್ಲ ಈ ಒಂದು ಬಾಸ್ಕೆಟಲ್ಲಿ ಹಾಕಿ ಇಡ್ತೀನಿ. ಈ ಟವಲ್ನ ಮೇಲೆ ಬಾಲ್ಕನಿಯಲ್ಲಿ ಒಣಗಾಕಬೇಕು, ಹಂಗಾಗಿ ಈ ಬಾಸ್ಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಯಾವ ವಸ್ತು ಎಲ್ಲಿಡಬೇಕು ಅಂತ ಗೊತ್ತಿಲ್ಲ ಅನ್ನೋದಾದರೆ ಅದನ್ನು ಈ ಥರ ಸಪ್ರೇಟ್ ಬಾಸ್ಕೆಟಲ್ಲಿ ಹಾಕ್ಕೊಳ್ಬೋದು. ಈ ಥರ ಬಾಸ್ಕೆಟ್ಸ್ ಇಟ್ಟಿರೋ ಕಾರಣ ವಸ್ತುಗಳನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ದಿರ ನೀಟಾಗಿ ಬಾಸ್ಕೆಟಲ್ಲೇ ಇಟ್ಕೊಳ್ತೀವಿ. ಜಸ್ಟ್ ಒಂದು ಸತಿ ಈ ಬಾಸ್ಕೆಟ್ನ ಪಿಕಪ್ ಮಾಡಿದ್ರೆ ಸಾಕಾಗುತ್ತೆ. ಜಸ್ಟ್ ಈ ಒಂದು ಬಾಸ್ಕೆಟ್ನ ತೊಗೊಂಡೋಗಿ ಮನೆ ಎಲ್ಲ ಕಡೆ ಇರುವಂಥ ವಸ್ತುಗಳನ್ನ ಬಾಸ್ಕೆಟಲ್ಲಿ ಹಾಕ್ಕೊಂಡು, ಅಂದರೆ ಲಿವಿಂಗ್ ಏರಿಯಾದಲ್ಲಿ, TV ಯೂನಿಟ್ಸ್ ಹತ್ರ, ಕಾರ್ನರ್ಸಲ್ಲಿರುವಂಥ ವಸ್ತುಗಳೆಲ್ಲ ಅದೇ ಬಾಸ್ಕೆಟಲ್ಲೇ ಹಾಕ್ಕೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಇಟ್ಕೊಳ್ಬೋದು. ಸೊ ಒಂದು ಸತಿ ನಾವು ಬಾಸ್ಕೆಟ್ನ ಪಿಕಪ್ ಮಾಡಿದ್ರೆ ಎಲ್ಲ ಕಡೆ ಇರೋ ವಸ್ತುಗಳನ್ನ ಅದರಲ್ಲೇ ಹಾಕ್ಕೊಂಡು ಅದರ ಜಾಗದಲ್ಲಿ ಈ ಥರ ಜೋಡಿಸ್ಕೊಳ್ಬೋದು. ಇನ್ನು ಮೇಲೆಯಿಂದ ಕೆಳಗಡೆ ಬರಬೇಕಾದ್ರೂ ಅಷ್ಟೇ. ಸೊ ಕೆಳಗಡೆ ಇಡೋವಂಥ ವಸ್ತುಗಳೇನಾದರೂ ಇದ್ದರೆ ಈ ಬಾಸ್ಕೆಟಲ್ಲಿ ಹಾಕ್ಬೋದು ಅನ್ನೋದ್ರಿಂದ ಈ ಥರ ಸ್ಟೆಪ್ಸ್ ಹತ್ರ ಕಾರ್ನರಲ್ಲಿ ಇಟ್ಟಿದ್ದೀನಿ. ಈಗ ಮಳೆಗಾಲ ಆಗಿರೋ ಕಾರಣ ಸೊ ಮಳೆ ಯಾವಾಗ್ಲೂ ಆಗಾಗ ಬೀಳ್ತಾನೆ ಇರುತ್ತೆ. ಸೊ ಹಂಗಾಗಿ ಮನೆ ಒಳಗಡೆ ಒಂದು ರೀತಿ ಸ್ಮೆಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮನೆ ಒಳಗಡೆ ಬ್ಯಾಡ್ ಸ್ಮೆಲ್ ಬರ್ದಿರ ಯಾವಾಗಲೂ ಸೆಂಟೆಡ್ ಆಗಿ ನ್ಯಾಚುರಲ್ ಆಗು ಫ್ರೆಶ್ ಆಗಿರಬೇಕು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೊಳ್ಬೋದು, ಬಟ್ ಜ್ಯೂಸ್ ಸಮೇತನೇ ನಾನೊಂದು 1/2 ಲೆಮನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ಪೈಸಸ್ ಬರುತ್ತೆ ಅಲ್ವಾ, ಹೋಲ್ ಗರಂ ಮಸಾಲದಲ್ಲಿ ಯೂಸ್ ಮಾಡುವಂಥ ಸಿನಮನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಚಕ್ಕೆ, ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೋ ಆ ಥರ ಹಾಕ್ಕೊಳ್ಬೋದು. ಇದರಲ್ಲಿ 1 ಇಂಚಷ್ಟು ಚಕ್ಕೆ, ಒಂದು 7 ಲವಂಗನ ಹಾಕ್ಕೊಳ್ತೀನಿ. ಇನ್ನೂ ಎಕ್ಸ್ಟ್ರಾ ಫ್ರೇಗ್ರೆನ್ಸ್ ಬೇಕು ಅನ್ನೋದಾದರೆ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡ್ಬೋದು. ನೀರು ಚೆನ್ನಾಗಿ ಕುದೀತಾ ಇದೆ, ಸ್ಟವ್ನ ಆಫ್ ಮಾಡಿದ್ದೀನಿ. ಈಗ ನಾನು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ಒಂದು 7-8 ಡ್ರಾಪ್ಸ್ನ ಹಾಕಿದ್ದೀನಿ. ಸ್ಟವ್ನ ಆಫ್ ಮಾಡಿದ್ದೀನಲ್ಲ, ಆ ಸ್ಟೀಮ್ಸ್ ಏನಿರುತ್ತೆ ಆ ಹಬೆಗೇನೆ ಆ ಫ್ರೆಶ್ನೆಸ್ಸು, ಆ ನ್ಯಾಚುರಲ್ ಸೆಂಟ್ ಎಲ್ಲ ಮನೆಯೆಲ್ಲ ಕೂಡ ಸ್ಪ್ರೆಡ್ ಆಗುತ್ತೆ. ನಿಮ್ಮ ಕಿಚನಲ್ಲಿ ಪೆಸ್ಟ್ ಅಟ್ಯಾಕ್ ಆಗಬಾರ್ದು ಅನ್ನೋದಾದರೆ ಕಂಪಲ್ಸರಿ ಈ ಹ್ಯಾಕ್ನ ಫಾಲೋ ಮಾಡಲೇಬೇಕಾಗುತ್ತೆ. ಆ ಹ್ಯಾಕ್ ಯಾವುದು ಅನ್ನೋದಾದರೆ ನೈಟಿಗೆ ಸಿಂಕ್ ರೀಸೆಟ್. ಪಾತ್ರೆಗಳೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಜಸ್ಟ್ ಈಗ ತೋರಿಸ್ದಂಗೆ ವಾಟರ್ ವಾಶ್ನ ಮಾಡಿ ಅದರಲ್ಲಿರುವಂಥ ಫುಡ್ ಪಾರ್ಟಿಕಲ್ಸ್ ಎಲ್ಲನೂ ರಿಮೂವ್ ಮಾಡಿಬಿಟ್ಟು ಜಸ್ಟ್ ನೀರಲ್ಲೇ ಒಂದು ಸತಿ ತೊಳೆದು ಸೈಡ್ಗೆ ಇಟ್ಕೊಳ್ಬೋದು. ಮತ್ತು ಸಿಂಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ
ಡೈರೆಕ್ಟಾಗಿ ಫುಡ್ ಐಟಮ್ಸ್ನ ಹಾಕಕ್ಕೆ ಹೋಗಬೇಡಿ. ವೇಸ್ಟೇಜ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆ ಕಂಟೈನರ್ಸ್ನ ಈ ಥರ ತೋರಿಸ್ದಂಗೆ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಬೇಕಾಗತ್ತೆ. ಪಾತ್ರೆ ತೊಳೆಯೋಷ್ಟು ಟೈಮು ಪೇಷನ್ಸ್ ಇಲ್ಲ ಅನ್ನೋರು ರಾತ್ರಿ ಟೈಮಲ್ಲಿ ಡೈರೆಕ್ಟಾಗಿ ಸಿಂಕಲ್ಲಿ ಎಲ್ಲ ಪಾತ್ರೆಗಳನ್ನ ಹಾಕ್ತೀರಾ. ಈಗ ತೋರಿಸ್ದಂಗೆ ಒಂದ್ಸತಿ ನೀರಲ್ಲೇ ವಾಶ್ ಮಾಡಿ ಇಟ್ಕೊಳ್ಳಿ. ಇಲ್ಲ ನಿಮಗೆ ಈ ಥರ ಇದನ್ನೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ, ವಾಶ್ ಮಾಡ್ತೀರಾ ಅನ್ನೋದಾದರೆ ನೀಟಾಗಿ ವಾಶ್ ಮಾಡಿಕೊಂಡು ಸಿಂಕನ್ನ ಕೂಡ ಒಂದ್ಸತಿ ನೀಟಾಗಿ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಸಿಂಕು ಡ್ರೈ ಆಗಿದ್ರೆ ಪೆಸ್ಟ್ ಕೂಡ ಅಟ್ಯಾಕ್ ಆಗದಿರ ಇರುತ್ತೆ. ಮಳೆಗಾಲದಲ್ಲಿ ಜಿರಳೆಗಳು, ಬೇಸಿಗೆ ಕಾಲದಲ್ಲಿ ಸೊಳ್ಳೆಗಳು ಬರಬಾರ್ದು ಅನ್ನೋದಾದರೆ ಆದಷ್ಟು ಈ ಪ್ರಿಕಾಷನ್ಸ್ನ ಡೆಫಿನೆಟ್ಲಿ ತೊಗೊಳ್ಬೇಕಾಗತ್ತೆ. ಇನ್ನು ಸ್ಪೆಷಲಿ ಈ ಥರ ವೈಟ್ ಗ್ರಾನೈಟ್ ಸಿಂಕ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಎಷ್ಟು ಡ್ರೈ ಆಗಿ ಇಟ್ಕೊಂಡ್ರೆ ಅಷ್ಟು ಶೈನಿಯಾಗಿ ಕಾಣಿಸುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ 5 ಮಿನಿಟ್ಸ್ ಗೇಮ್ ಚೇಂಜರ್ ಆ್ಯಕ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮನೇನು ಯಾವಾಗಲೂ ಸ್ವಚ್ಛವಾಗಿರಬೇಕು ಅಂದರೆ ಈ ಆ್ಯಕ್ಸ್ನ ಫಾಲೋ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.